ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗ ನೀನ್ ಕಳಿಸಿದ್ಯಲ್ಲ ಅದೇ ಲೊಕೇಶನ್ ಅಲ್ಲಿ ಇದೀನಿ ನೋಡು. ಇಲ್ಲೇ ಇದ್ದೀನಿ. ಏನ ಅಷ್ಟೊಂದು ಟಾರ್ಚರ್ ಕೊಡ್ತಿದ್ದೆ ಫೋನ್ ಮೇಲೆ ಫೋನ್ ಮಾಡಿ? ಅಯ್ಯೋ ಏನಿತ್ತು ಅಷ್ಟೊಂದು ಅರ್ಜೆಂಟು? ಚಿನ್ನು ನೀನ್ ಇಲ್ದಿರೋ ನನ್ನ ಜೀವನ ಎಷ್ಟು ಕಷ್ಟ ಆಗಿದೆ ಗೊತ್ತಾ ನಿನಗೆ? ಇವಾಗ ಏನು ಬಾರಿಗೆ ಬಂದು ಬಿಸ್ನೆಸ್ ಮಾಡ್ಬೇಕಾ? ಅಪ್ಪ ಯಾವಾಗ್ಲೂ ನನ್ನ ಬಿಸ್ನೆಸ್ ಶೇರ್ ಮಾಡ್ಕೊಳ್ಳೋದೇ ಆಯ್ತು. ಸರಿ ಬಂದ ವಿಷಯ ಏನಂತ ಹೇಳು. ಅದು ಏನಿಲ್ಲಪ್ಪ, ಬೇಡ ಬಿಡಪ್ಪ. ನಾನೇನಾದ್ರು ಕೇಳಿದ್ರೆ ನೀನ್ ಸುಮ್ನೆ ಬೈತ್ಯಾ, ಯಾಕೆ ಬೇಕು? ನಿತ್ಕೋ ಬಾಯ್ಲಿ. ಇದೆ ಈ ಡಬ್ಗಳೇ ಬೇಡ ಅಂತ ಹೇಳದ್ ನನ್ನ ಹತ್ರ. ಅರ್ಥ ಆಯ್ತು. ನೀನ್ ಏನಕ್ಕೆ ಬಂದಿದ್ಯಾ ಅಂತ ಫೋನ್ ಮಾಡ್ದಾಗೆ ಗೊತ್ತಾಯ್ತು. ಏ ಚಿನ್ನು ಬೇಡ ಬೇಡ ಕಣೋ. ಬೇಡ ಅಂದ್ರೆ ನೀನ್ ಕೇಳೋದೇ ಇಲ್ವಲ್ಲಪ್ಪ. ಕೇಳೋದೇ ಇಲ್ವಲ್ಲೋ. ಖುಷಿ ಆಯ್ತೇನಪ್ಪ, ಬಂದ್ ಕೆಲ್ಸ ಆಯ್ತಲ್ಲ, ನಡಿ. ಅದ್ ಸರಿ ಚಿನ್ನು, ಇದೇನಿದು ವೇಷ? ಏನು ಏನ್ ಮಾಡ್ತಾ ಇದೀಯ ಇಲ್ಲಿ? ಇದನ್ನೆಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಅವಶ್ಯಕತೆ ಇದೆಯಾ? ಬಂದ್ ಕೆಲ್ಸ ಆಯ್ತಲ್ಲ ಮಚ್ಚ, ಇವಾಗ ಹೋಗು ಹೋಗು. ಸರಿನಪ್ಪ. ಚಿನ್ನು ಮತ್ತೆ ಏನೋ ನಿಂದು? ನಾನು ನನ್ನ ಕಷ್ಟ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಹೋದೆ. ಅಲ್ಲಿ ದೇವ್ರು ಈ ಉಂಗ್ರ ನನ್ನ ಕರುಣಿಸನಪ್ಪ. ಈ ಉಂಗ್ರ ಬಂದ್ಮೇಲೆ ಕಷ್ಟ ಪರಿಹಾರ ಆಗುತ್ತೆ ಅನ್ಕೊಂಡ್ರೆ ಕಷ್ಟದ ಮೇಲೆ ಕಷ್ಟ ಜಾಸ್ತಿನೇ ಆಗೋಯ್ತು. ಅದಕ್ಕೆ ನೀನ್ ಚಿನ್ನು ಅಲ್ವಾ, ಚಿನ್ನು ಹತ್ರ ಇದ್ರೇನೆ ಚಂದ. ತಗೋ. ಅಂದ್ರೆ ಈಗೇನು ಆ ಕಷ್ಟಗಳು ನನಗೆ ಬರ್ಲಿ ಅಂತನಾ? ಏ ಹಂಗಲ್ಲ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಿದ್ಯಲ್ಲ. ಸರಿ ಸರಿ ಆಯ್ತು ಬಿಡು, ಕೊಟ್ಟಲ್ಲ ಆಯ್ತು, ನಡಿ. ಮತ್ತೆ ಭೇಟಿ ಮಾಡ್ತೀನಿ, ಬಾಯ್. ನಾನು ಫೋನ್ ಮಾಡೋವರೆಗೂ ಭೇಟಿ ಮಾಡ್ಬೇಡ, ಹೋಗ್. ಏ ಚಿನ್ನು, ಚಿನ್ನು ನೀನೇನಪ್ಪ ಇಲ್ಲಿ? ರತ್ನಕ್ಕ ನನ್ನ ಬಿಡಿ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಅದು ಶಾಂತಮ್ಮನ್ ಪಾಪು ಇತ್ತಲ್ಲ ರಾಘವಂತ, ಅವನ್ಗ ಅದ್ಯಾವ್ದೋ ಆಕ್ಸಿಡೆಂಟ್ ಆಗ್ಬಿಟ್ಟು ಈ ಹಾಸ್ಪಿಟ್ಲಿಗೆ ಬಂದು ಸೇರ್ಸಿರೋದು. ಅದಿರ್ಲಿ, ನೀನೇನಿಲ್ಲಿ? ಅದು ನಮ್ಮ ಅಚ್ಚಮ್ಮ ಅವ್ರು ಇದಾರ, ಅವ್ರಿಗೆ ಟ್ರೀಟ್ಮೆಂಟ್ ಅಂತ ಯಜಮಾನ್ರು ಇಲ್ಲಿ ಕರ್ಕೊಂಡು ಬಂದ್ರು. ಅರ್ಚನಾ ಇಲ್ಲಿ ಬಂದಿದಾರ? ಎಲ್ಲಿದ್ದಾರೆ? ಒಳಗಿದ್ದಾರೆ. ಬಾ ಹೋಗೋಣ. ಏನಕ್ಕೆ? ಬಾಪ. ಏನ್ ಮಾಡ್ತಿದ್ರ ನೀವು? ನಡಿ ನೀನು. ಅಲ್ಲ ನಡಿ. ಅಮ್ಮ, ನನ್ನ ತಾಯಿ, ನೀನ್ ಇಲ್ಲಿದ್ಯಮ್ಮ? ಚಾಮುಂಡಿ ತೊಟ್ಟೋಳಮ್ಮ, ಚಾಮುಂಡಿ ತೊಟ್ಟೋಳು. ಎಷ್ಟು ಸಲ ಬೇಡ್ಕೊಂಡಿದ್ದೆ ಗೊತ್ತಾ ನಿನ್ನ ನೋಡ್ಬೇಕು ಅಂತ, ನಿನ್ನ ಕರ್ಕೊಂಬರ್ಬೇಕು ಅಂತ ಎಲ್ಲರ ಹತ್ರನೂ ಕೇಳ್ತಿದ್ದೆ ಕಣಮ್ಮ. ಯಾರು ನನ್ನ ಮಾತೆ ಕೇಳಲಿಲ್ಲ. ಅಂದ್ರೆ ನನ್ನ ಚಾಮುಂಡಿಗೆ ನನ್ನ ಕೂಗು ಕೇಳಿಸ್ಬಿಡ್ತು. ಅವಳೇ ನಿನ್ನ ಕಳಿಸಿದಾಳೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏನ್ ಮಾತಾಡ್ತಿದ್ದೀರಾ? ಅದೆಲ್ಲ ಈಗ ಹೇಳಕ್ ಟೈಮ್ ಇಲ್ಲ ಕಣಮ್ಮ, ನೀನ್ ಬಾಮ್ಮ. ಏನ್ ಮಾಡ್ತಿದ್ರ ಮೇಡಮ್? ಅಯ್ಯೋ, ಇವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ನಾನು. ಮೇಡಮ್ ಬಿಡಿ ಮೇಡಮ್, ಈ ರೀತಿ ಎಲ್ಲ ಬರಬಾರ್ದು. ನಿನ್ ಕೈ ಎತ್ ಮಾತಾಡು, ಹೋಗ ಆ ಕಡೆ. ಏನ್ ಮಾಡ್ತಿದ್ದೀರಾ ನೀವು? ಅಮ್ಮ, ನಾನೀಗ ಏನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಕಣಮ್ಮ. ಅಲ್ಲ, ಅದು ಅಲ್ಲಿ ನನಗೆ ಇವ್ರು ಬೇಕಮ್ಮ. ನಾನ್ ಯಾಕೆ ಬೇಕು? ಏನ್ ನಡೀತಿದೆ ಇಲ್ಲಿ? ರತ್ನಕ್ಕ, ನಮ್ಮ ಮಗು ಇದಾನಲ್ಲಮ್ಮ ರಾಘವ್, ಅವನ್ಗೆ ಮೈ ಹುಷಾರಿಲ್ಲ ಕಣಮ್ಮ.
ಅವನು ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾನೆ. ಬನ್ನಿ ಅಮ್ಮ. ಯಾವ ರಾಘವು ಅವ್ನ್ ಯಾಕೆ ನನ್ನ ಅಮ್ಮ ಅಂತ ಕರಿತಾನೆ? ಇವಾಗ ನಾನ್ ಯಾಕೆ ನಿಮ್ ಜೊತೆ ಬರ್ಬೇಕು? ನನಗೂ ಅವನ್ಗೂ ಏನ್ ಸಂಬಂಧ? ಅಯ್ಯೋ ಅಮ್ಮ, ಶಾಂತಿ, ಏನಮ್ಮ ಹೀಗೆ ಕೇಳ್ತಿದ್ಯಾ? ನಾನು ಶಾಂತಿ ಅಲ್ಲ, ಅರ್ಚನಾ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಈ ತರ ಬಂದು ಬಂದು ತೊಂದರೆ ಕೊಡ್ತಿದ್ದೀರಾ? ನೀವು ಶಾಂತಿನೋ ಅರ್ಚನನೋ ನಂಗೆ ಗೊತ್ತಿಲ್ಲ. ಅಲ್ಲಿ ಶಾಂತಿ ಮಗು ಅಪಾಯದಲ್ಲಿದೆ. ಒಂದೇ ಒಂದ್ಸಲ ನಿನ್ ಮುಖ ತೋರಿಸ್ಬಿಡಮ್ಮ, ಅವನ್ ಬದುಕ್ಬಿಡ್ತಾನೆ ಕಣಮ್ಮ. ಆ ಮಗುಗೆ ಪ್ರಾಣ ಭಿಕ್ಷೆ ಕೊಡಮ್ಮ. ಅಯ್ಯೋ, ನಿಮಗ್ ಯಾಕೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ? ಹಾ ಅಮ್ಮ, ನಿಮ್ಗೆ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಮ್ ಕಾಲಿಗೆ ಏನ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಒಂದು ಮಗುನ್ ಜೀವ ಕಾಪಾಡಿ, ಜೀವ ಕಾಪಾಡಿ. ಅಚ್ಚು, ಇವ್ರು ಬಿಟ್ರೆ ಮಾತಾಡ್ತಾನೆ ಇರ್ತಾರಮ್ಮ. ನಾವು ಹೊರಡೋಣ, ನಡಿ. ಅಯ್ಯೋ ಅಯ್ಯೋ ಅಮ್ಮ, ನನ್ ಮಾತು ಕೇಳಿ ಅಮ್ಮ. ಅಪ್ಪ, ಅಯ್ಯೋ, ಬೇಡ, ನೀವಾದ್ರೂ ಸುಮ್ನೆ ಹೇಳಿಪ್ಪ. ಅರ್ಚನಾ, ನನ್ ಮಾತು ಕೇಳಿಮ್ಮ. ಅದಕ್ಕೆ ಒಂದ್ ನಿಮಿಷ ಇರು ಶಂಕರು. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ? ಹೇಳಿ, ಏನಾಯ್ತು ಮಗುಗೆ? ಈಗ ನಾನೇನ್ ಮಾಡ್ಬೇಕು ಹೇಳಿ? ನಾನ್ ಅಲ್ಲಿಗೆ ಬಂದ್ರೆ ಏನಾಗುತ್ತೆ ಅದನ್ನ ಹೇಳಿ. ನೀವು ಅವನ್ಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಬಿದ್ಬಿಟ್ಟಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಗಳಿಗೆಗೆ 10 ಸಾರಿ ಅಮ್ಮ ಅಮ್ಮ ಅಂತಿದ್ದಾನೆ. ಅವನ್ಗೆ ಉಸಿರಾಡೋದಕ್ಕೆ ತೊಂದರೆ ಆಗಿದೆಯಂತೆ. ಡಾಕ್ಟ್ರು ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ಲ. ಆದ್ರೆ ಯಾರೋ ಒಬ್ರು ಡಾಕ್ಟ್ರು ಮಾತ್ರ ಅವ್ರ ಅಮ್ಮನ್ ಕರ್ಸಿದ್ರೆ ಅವನ್ ಬದುಕ್ಬಿಡ್ತಾನೆ ಅಂತ ಹೇಳಿದ್ರು. ನಿನ್ನನ್ ಕರ್ಕೊಂಬರ್ಬೇಕು ಅಂತ ನಾವೇನೇನೋ ಪ್ರಯತ್ನ ಪಟ್ವಿ ಕಣಮ್ಮ. ಆದ್ರೆ ಮನೆಗ್ ಬಂದ್ರೆ ನಿಮ್ಮ ಅಣ್ಣನ್ ಭಯ. ಏನ್ ಮಾಡೋದು ಏನು ಅಂತ ಯೋಚನೆ ಮಾಡುವಾಗ ಆ ದೇವ್ರೆ ನಿನ್ನ ಸಮಯಕ್ಕೆ ಸರಿಯಾಗಿ ಕಳಿಸ್ಕೊಟ್ಟಿದ್ದಾನಮ್ಮ. ಒಂದೇ ಒಂದು ನಿಮಿಷ ಕಣಮ್ಮ. ನೀವು ಬಂದು ಅವನ ಮುಖ ತೋರಿಸಿ ಅವನ ಮುಟ್ಟಿ ಮಾತಾಡ್ಸ್ಬಿಟ್ರೆ ಸಾಕು ಕಣಮ್ಮ.